ನಮಸ್ತೆ ಸ್ನೇಹಿತರೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅನೈತಿಕ ಸಂಬಂಧ ಎಂತಕ್ಕೆ ಇಟ್ಕೊಳ್ತಾರೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನೋಡಿ, ಆ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಈ ವಿಷಯ ಬಗ್ಗೆ ಮಾತಾಡಬೇಡ್ದ ಅನ್ನೋ ಗೊಂದಲ ನನಗೂ ಸಹ ಇತ್ತು. ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ನಮ್ಗೇನು ಸತ್ಯ ಗೊತ್ತಿದೆ, ನಮ್ಮ ಹಿರಿಯರು ಪೂರ್ವಜರು ನಮ್ಗೆ ಯಾವ ರೀತಿ ಮಾರ್ಗದರ್ಶನ ನೀಡ್ಕೊಂಡ್ ಬಂದಿದ್ದಾರೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಡೋದ್ರಲ್ಲಿ ಏನ್ ತಪ್ಪೇನಿಲ್ಲ. ಈಗ ಇರುವಂತ ಸದ್ಯದ ಪರಿಸ್ಥಿತಿನಲ್ಲಿ ಎಲ್ಲಿ ನೋಡಿದ್ರು ನ್ಯೂಸ್ ಚಾನೆಲ್ಗಳಾಗ್ಲಿ ನ್ಯೂಸ್ ಪೇಪರ್ಗಳಾಗ್ಲಿ ಪ್ರತಿನಿತ್ಯ ಇದ್ರ ಬಗ್ಗೆನೆ ಚರ್ಚೆ ನಡೀತಾ ಇರ್ತದೆ, ಇದ್ರ ಬಗ್ಗೆನೆ ಗೊಂದಲಗಳು ನಡೀತಾ ಇರ್ತದೆ, ಡೈವರ್ಸ್ ಕೇಸ್ಗಳು ಆಗ್ತಾ ಇರ್ತದೆ. ಎಲ್ಲಿ ನೋಡ್ರು ಸುತ್ತಮುತ್ತ ಇದೇ ಇರೋದ್ರಿಂದ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಮಾತಾಡ್ತಾ ಇದೀನಿ ಸ್ನೇಹಿತರೆ. ನೋಡಿ, ಈ ಅನೈತಿಕ ಸಂಬಂಧ ಎಂತಕ್ಕೆ ಇಟ್ಕೊಂತಾರೆ ಅಂದ್ರೆ ಹೆಣ್ಮಕ್ಳಾಗ್ಲಿ ಅಥವಾ ಗಂಡು ಮಕ್ಳಾಗ್ಲಿ, ನೋಡಿ ಇವರು ಅನ್ಕೊಂಡ ರೀತಿನಲ್ಲಿ ಸ್ವಲ್ಪ ದಿನಗಳ ಆದ ನಂತರ ಮದುವೆ ಆದ್ಮೇಲೆ ಅವರ ಪಾರ್ಟ್ನರ್ ಏನಿರ್ತಾರೆ, ಗಂಡ ಅಥವಾ ಹೆಂಡತಿ, ಅವ್ರಿಗೆ ಮನಸ್ಸಿಗೆ ಒಪ್ಪುವ ರೀತಿ ಇರೋದಿಲ್ಲ. ಏನ್ ಮಾಡ್ತಾರೆ, ಜಗಳಗಳು ಶುರು ಆಗ್ಬಿಡ್ತದೆ ಕುಟುಂಬದಲ್ಲಿ. ಅವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ ಸ್ನೇಹಿತರ ಹತ್ರ ಮಾತಾಡ್ತಾರೆ, ಅಥವಾ ಬೇರೆ ಬೇರೆ ಹೊಸ ಗೆಳೆಯರ ಹತ್ರ ಭೇಟಿಯಾಗಿ ಇವರ ದಾಂಪತ್ಯದ ಕಲಹಗಳ ಬಗ್ಗೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕೆಲವರು ಅದನ್ನೇ ಅಡ್ವಾಂಟೇಜ್ ತಗೊಂಡು ಅದನ್ನೇ ಬಳಸ್ಕೊಳ್ಳೋದಕ್ಕೆ, ಸಾಂತ್ವನ ಮಾಡೋದಕ್ಕೆ, ಇವ್ರಿಗೆ ಪ್ರೀತಿ ತೋರಿಸೋದಕ್ಕೆ ಮುಂದಾಗಿ ಅಲ್ಲಿ ಈ ಸಂದರ್ಭಗಳು ನಡೀತದೆ. ನೋಡಿ, ಇನ್ನ ಕೆಲವು ಸಂದರ್ಭಗಳಲ್ಲಿ ಅಥವಾ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಏನಾಗಿರ್ತದೆ ಅಂತಂದ್ರೆ, ನೋಡಿ ಪ್ರೀತಿ ಪ್ರೇಮ ಮಾಡಿರ್ತಾರೆ, ಆಮೇಲೆ ಅದಕ್ಕೆ ನಂತರ ಕಾಲ ಇದರಲ್ಲಿ ಬಿಟ್ಬಿಟ್ಟಿರ್ತಾರೆ. ಬಿಟ್ಟಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿರ್ತಾರೆ, ಮದುವೆ ಆಗಿ ಯಾವ್ದೋ ಬೇರೆ ಊರುಗಳಿಗೂ ಹೋಗಿರ್ತಾರೆ. ಹಿಂದಿನ ಕಾಲದಲ್ಲಿ ನೋಡಿ, ಮದುವೆ ಆಗಿ ಮದುವೆ ಆಗಿ ಹುಡುಗಿ ಅಥವಾ ಹುಡುಗಿ ಬೇರೆ ಕಡೆ ಹೋದ್ರೆ ಮತ್ತೆ ಅವ್ರಿಗೆ ಕನೆಕ್ಷನ್ ಆಯ್ತಿರ್ಲಿಲ್ಲ, ಫೋನ್ ಇರ್ಲಿಲ್ವಲ್ಲ, ಸೋಷಿಯಲ್ ಮೀಡಿಯಾ ಯಾವ್ದು ಇರ್ಲಿಲ್ವಲ್ಲ, ಕನೆಕ್ಟಿವಿಟಿ ಆಗ್ತಿರ್ಲಿಲ್ಲ. ಇವ್ರು ಏನ್ ಮಾಡ್ತಾರೆ, ಬೇರೆ ಯಾವ್ದು ಸಹ ಮತ್ತೆ ಏನ್ ಮಾಡ್ತಾರೆ, ಕುಟುಂಬದ ಏನೋ ಕಲಹ ಬಂದಾಗ ಮತ್ತೆ ಕುಟುಂಬದ ಜಗಳ ನಡೀತಿದ್ದಾಗ ಈ ಹೆಣ್ಮಕ್ಳಾಗಿರ್ಬೋದು ಅಥವಾ ಈ ಗಂಡಸ್ರಾಗಿರ್ಬೋದು, ಇವ್ರ ಹಳೆ ಸ್ನೇಹಿತರು ಏನಿರ್ತಾರೆ, ಇವ್ರ ಪ್ರೀತಿ ಪ್ರೇಮ ಮಾಡಿರೋರು, ಅವ್ರನ್ನ ಮತ್ತೆ ಸಂಪರ್ಕ ಮಾಡೋದು, ಅವ್ರ ಬಗ್ಗೆ ಇದನ್ನೆಲ್ಲ ಹೇಳ್ಕೊಳ್ಳೋದು, ಮಾತಾಡೋದಕ್ಕೆ ಹೋಗ್ತಾರೆ. ಮತ್ತೆ ಅವ್ರ ಜೊತೆ ಸಮಯ ಕಳೆಯೋದಕ್ಕೆ ಶುರು ಆಗ್ತಾರೆ. ಅವ್ರು ಆ ಕಡೆಯಿಂದ ಏನ್ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾತಾಡೋದು, ಪ್ರೀತಿ ಮಾಡೋದು, ಮತ್ತೆ ಇದೆಲ್ಲ ಶುರು ಆದಾಗ ಮತ್ತೆ ಇದೆಲ್ಲ ಗೊತ್ತಾಗುತ್ತೆ, ಮತ್ತೆ ಕುಟುಂಬದಲ್ಲಿ ಗಂಡ ಹೆಂಡತಿ ಗೊತ್ತಾಗುತ್ತೆ, ಮತ್ತೆ ಇಲ್ಲಿ ಜಗಳ ಆಯ್ತದೆ. ನೋಡಿ, ಇನ್ನ ಅರಿಯದ ಹುಡುಗರು ಇವ್ರು ಏನ್ ಮಾಡ್ತಾರೆ, ಅವ್ರು ಬಿಟ್ಟು ಇವ್ರು ಯಾರು ಅಂತ ಬರೇ ಅವರ ಬೋರ್ ಆಗ್ಬಿಡ್ತದೆ ಇವ್ರಿಗೆ ಸ್ವಲ್ಪ ದಿನಕ್ಕೆ. ಏನು ಎಲ್ಲ ದುಡ್ಡಿನ ಮೇಲೆ ನಿಂತಿರ್ತದೆ. ಈ ಹುಡುಗ ಚೆನ್ನಾಗಿಲ್ಲ, ಅವಳು ಆ ಹುಡುಗ ಚೆನ್ನಾಗಿಲ್ಲ, ಇವರು ಕ್ಯಾರೆಕ್ಟರ್ ಸರಿ ಇಲ್ಲ, ಅದು ಇದು ಏನೇನೋ ಕಾರಣ ಕೊಟ್ಟು ಇವರ ಬ್ರೈನ್ ಚಂಚಲ ಇರ್ತದೆ. ಆಲ್ರೆಡಿ ಇವರು ಬೇರೆ 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 ಮಾಡ್ಕೊಂಡು ಕೂತಿರ್ತಾರೆ. ಇದು ಸಹ ಒಂದು ಕಾರಣ ಆಗಿರ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ತುಂಬಾ ಚೆನ್ನಾಗಿ ನಾವು ಗಮನಿಸ್ಬೇಕು. ಇದನ್ನ ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ನೋಡಿ, ಇವರು ಯಾವ ಹಂತದಲ್ಲಿದ್ದಾರೆ ಅಂತಂದ್ರೆ, ನೋಡಿ ಈ ಪ್ರಕೃತಿ ನಮ್ಗೆ, ಈ ಭಗವಂತ ನಮಗೆ ಕೊಟ್ಟಿರೋದು ಈ ಇಂದ್ರಿಯ ಸುಖಗಳನ್ನ, ಈ ಆಸೆಗಳನ್ನ, ಇದನ್ನೆಲ್ಲ ನಮ್ಗೆ ಕೊಟ್ಟಿರೋದು. ನೋಡಿ, ಅದನ್ನೆಲ್ಲ ನಾವು ಜಯಿಸೋದಕ್ಕೆ, ಅದನ್ನೆಲ್ಲ ನಾವು ಎದುರಿಸೋದಕ್ಕೆ. ಸಂಸಾರ ಅಂತಂದ್ರೆ ಏನು ಇಲ್ಲ ಅದರಲ್ಲಿ ಅಲ್ವಾ. ಹಂತವಾಗಿ ಏನು ವಯಸ್ಸಾಗಿರ್ತದೆ ತಂದೆ ತಾಯಿಗೆ, ಅವ್ರಿಗೆ ಮಕ್ಕಳನ್ನ ಮತ್ತೆ ನೋಡ್ಕೊಳಕ್ ಆಗೋದಿಲ್ಲ ಅಂದ್ಬಿಟ್ಟು ಅವ್ರು ಮದುವೆ ಮಾಡ್ತಾರೆ. ಮದುವೆ ಮಾಡಿ ಏನ್ ಮಾಡ್ತಾರೆ, ವಂಶ ಬೆಳೀತದೆ. ಇವ್ರು ವಯಸ್ಸಾದಂತ ಕಾಲದಲ್ಲಿ ಮತ್ತೆ ಆ ಮಕ್ಕಳು ಇವ್ರನ್ನ ನೋಡ್ಕೊಬೇಕು. ಹಾಗೆ ಮಕ್ಕಳು ಏನು ಮದುವೆ ಆಗ್ಬೇಕು, ಮಕ್ಕಳು ಬೆಳಿಬೇಕು, ಆ ಮಕ್ಕಳು ಇವ್ರು ನೋಡ್ಕೊಬೇಕು. ಹಂಗೆ ಅದು ಸರ್ಕಲ್ ಇರೋದು. ಇಷ್ಟೇ ಇರೋದು ಸಂಸಾರ ಅಂತಂದ್ರೆ. ಆಮೇಲೆ ಅದು ತಕ್ಕನಾಗೆ ಬದುಕ್ಬೇಕಲ್ಲ. ಒಬ್ಬರಿಗೆ ಒಂದು ಹೆಣ್ಣಿಗೆ ಕೊನೆವರೆಗೂ ಒಂದು ಗಂಡ ಆಸರೆ ಬೇಕು, ಒಂದು ಗಂಡಿಗೆ ಒಂದು ಹೆಣ್ಣು ಆಸರೆ ಬೇಕು. ಅದು ಪ್ರಕೃತಿ ನಿಯಮ. ಏನು ದೇಹದಲ್ಲಿ ಕಾಮನೆ ಇಟ್ಟಿದ್ದಾನೆ ಭಗವಂತ, ಅದನ್ನ ತೀರಿಸ್ಕೊಳಕ್ಕಾಗೋದಿಲ್ಲ. ಒಂದು ಹೆಣ್ಣು ಜೊತೆ ಇರಬೇಕು. ಬೇರೆ ಬೇರೆ ಸಂಪರ್ಕದಲ್ಲಿ ಇದ್ರೆ ಕಾಯಿಲೆ ಬರ್ತದೆ, ಮನಸ್ಸು ಚಂಚಲ ಆಯ್ತದೆ, ತುಂಬಾ ತೊಂದರೆಗೊಳ್ಪಡ್ತಾರೆ ಅಂತಂದ್ಬಿಟ್ಟು ಕೊನೆವರೆಗೂ ಜೀವನ ಸಾಗಿಸ್ಬೇಕು ಅಂತ ಹೇಳೋದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿರೋದು. ನೋಡಿ, ಆ ಇಂದ್ರಿಯ ಸುಖಗಳನ್ನ ನೀವು ಜಯಿಸ್ಬೇಕು, ಅದನ್ನೆಲ್ಲ ತ್ಯಜಿಸ್ಬೇಕು, ತಪಸ್ಸು ತರ ಇರ್ಬೇಕು. ನೋಡಿ, ನೀವು ಶ್ರೀರಾಮನ್ ತರ ಗಂಡ ಬೇಕು ಅಂತಂದ್ರೆ ನೀವು ಸೀತೆ ದೇವಿ ತರ ಇದೀರಾ ಅನ್ನೋದು ಇಂಪಾರ್ಟೆಂಟ್. ನಿಮ್ಗೆ ಸೀತಾದೇವಿ ತರ ಹೆಂಡತಿ ಬೇಕು ಅಂತಂದ್ರೆ ನೀವು ಶ್ರೀರಾಮನ್ ತರ ಇದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ. ನೋಡಿ, ನಾವಿಲ್ಲಿ ಯಾರಿಗಾನ ಟ್ರೈನಿಂಗ್ ಕೊಟ್ಟಿದೀವ ಈಗಿನ ಕಾಲಘಟ್ಟದಲ್ಲಿ? ನೋಡಿ, ಯಾರಿಗಾನ ಟ್ರೈನಿಂಗ್ ಕೊಟ್ಟಿದೀವಿ, ಋಷಿಗಳು ಮುನಿಗಳು ಸಾಧು ಸಂತರುಗಳ ಹತ್ರ ಹೋಗ್ಬಿಟ್ಟು ಟ್ರೈನಿಂಗ್ ತಗೊಂಡಿದೀವ, ನಾವ್ ಯಾವ ತರ ಇಂದ್ರ ತ್ಯಜಿಸ್ಬೇಕು, ಯಾವ ತರ ವೈರಾಗ್ಯವಾಗಿರ್ಬೇಕು ಅಂತ? ಯಾರಿಗೂ ಇಲ್ಲ. ನೋಡಿ, ನಾವು ತುಂಬಾ ಸಣ್ಣ ಹುಡುಗರಂತ ಇದ್ದಂತ ಕಾಲದಲ್ಲಿ ನಮ್ಮ ಮನೆ ಆಸುಪಾಸು ಈ ಶ್ರಾವಣ ಆದ್ರೆ, ಕಾರ್ತಿಕ್ ಮಾಸ ಆದ್ರೆ ಎಲ್ಲಾರ ಮನೆಯಲ್ಲೂ ಶನ್ಮಾತ್ಮನ್ ಕತೆ, ಸತ್ಯನಾರಾಯಣ ಪೂಜೆ ಮಾಡೋರು. ನೋಡಿ, ಅಲ್ಲಿ ರಾಜ ಸತ್ಯವ್ರತ, ರಾಜ ವಿಕ್ರಮ, ಸತ್ಯ ಹರಿಶ್ಚಂದ್ರನ್ ಬಗ್ಗೆ ನಮ್ಗೆ ಕತೆಗಳನ್ನ ಹೇಳೋರು. ಆ ತರ ಎಲ್ಲ ಕೇಳ್ಕೊಂಡ್ ಬಂದಿದೀವಿ. ಈಗಿನ ಕಾಲಘಟ್ಟದ ಯುವಕರಲ್ಲಿ ಅಥವಾ ಈಗಿನ ಏನು ದೊಡ್ಡವರು ಇದೀರಾ, ಇವ್ರಿಗೆ ಯಾರಾನ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ಯಾ? ಗೊತ್ತಿಲ್ಲ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಸತ್ಯ ಹರಿಶ್ಚಂದ್ರಗೆ ಏನ್ ಮಾಡ್ತಾರೆ, ವಿಶ್ವಾಮಿತ್ರರು, ನೋಡಪ್ಪ ಮಶಾಣ ಕಾಯ್ತಾ ಇದ್ಯಾ, ಮತ್ತೆ ನಿನ್ಗೆ ಹೋಗಿರೋ ರಾಜ್ಯ ಕಳ್ಕೊಂಡಿದ್ಯಾ, ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ಯಾ, ನನ್ನ ಮಕ್ಳು ಏನಿದ್ದಾರೆ ಅವ್ರನ್ನ ಮದ್ವೆ ಆಗು, ನಿನ್ಗೆ ಮತ್ತೆ ಈ ರಾಜ್ಯ ಕೊಟ್ಬಿಡ್ತೀನಿ, ನಿನ್ನ ಹೆಂಡತಿನ ಮತ್ತೆ ನಿನ್ನ ಹತ್ರ ತಂದು ಕೊಡ್ತೀನಿ, ಮತ್ತೆ ಎಲ್ಲ ನಿನಗೇನು ಮತ್ತೆ ಎಲ್ಲ ಇದೆಲ್ಲ ಕಿತ್ಕೊಂಡಿದೀನಿ ನಾನು, ಅದೆಲ್ಲ ನೀವು ವಾಪಸ್ ಕೊಡ್ತೀನಿ, ಮದ್ವೆ ಆಗು ಅಂದಾಗ ನೋಡಿ ಸತ್ಯ ಹರಿಶ್ಚಂದ್ರ ಹೇಳ್ತಾರೆ,
ಬೇಡ, ನನ್ನ ಹೆಂಡತಿಗೆ ನಾನು ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ನಾನು ಪ್ರಮಾಣ ಮಾಡಿದ್ದೀನಿ, ನಾನು ಕೊನೆಯವರೆಗೂ ನಿನಗೆ ಏಕಪತ್ನಿಯಾಗಿರ್ತೀನಿ ಅಂತೇಳಿ ಗುರುಗಳೇ, ನಾನು ಇದಕ್ಕೆ ನಾನು ಒಪ್ಪೋದಿಲ್ಲ, ನಾನು ಮಶಾಣ ಕಾಯ್ತೀನಿ, ಇದು ಭಗವಂತನ ಇಚ್ಛೆ, ಭಗವಂತನ ನಿರ್ಣಯ ಹೇಗಿದೆ ಆಗಿ ಬದುಕ್ತೀನಿ ಅಂತ ಅಂತಾರೆ. ಈ ತರ ನಮ್ಮ ಹಿರಿಯರುಗಳು ಪೂರ್ವಜರುಗಳು ನಮ್ಗೆ ಇದೆಲ್ಲ ಕಥೆ ಮೂಲಕ, ಅದು ನಡೆದಿದೆಯೋ ನಡೆದಿಲ್ವೋ ಗೊತ್ತಿಲ್ಲ, ಕಥೆ ಮೂಲಕನ ಹೇಳ್ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅದ್ರಲ್ಲಿ ಎಷ್ಟು ಸತ್ಯ ಇರ್ತದೆ, ಅದನ್ನೆಷ್ಟು ನಾವು ಅಳವಡಿಸ್ಕೊಂಡಿದೀವಿ. ಈಗಿನ ಕಾಲದಲ್ಲಿ ಅದನ್ನ ಸತ್ಯ ಹರಿಶ್ಚಂದ್ರ ಕಾಣಕ್ಕಾಗುತ್ತಾ? ನೋಡಿ, ಸತ್ಯವಾಗಿರ್ಬೇಕು ಯಾವಾಗ್ಲೂ, ಸತ್ಯನೇ ನಮ್ಮನ್ನ ಕಾಪಾಡೋದು. ಕೊನೆ ಹಂತದವರೆಗೂ ಅವ್ರಿಗೆ ಎಷ್ಟು ಶೋಷಣೆ ಒಳಪಡ್ತಾರೆ, ಆದ್ರೆ ಸತ್ಯನೇ ಗೆಲ್ಲೋದು. ವಿಶ್ವಾಮಿತ್ರ ಋಷಿ ಆದಂತಾರೆ, ಅವರೇ ಸಹ ಸೋಲ್ತು ಬೀಳ್ತಾರೆ. ನೋಡಿ, ಇನ್ನೂ ಒಂದು ಉದಾಹರಣೆ, ಏನು ಮಹಾಪತಿವ್ರತೆ ಸಾವಿತ್ರಿ ದೇವಿ ಇದಾರೆ, ಅವರು ಸಹ ಗಂಡನ್ನ ಉಳಿಸ್ಕೊಳ್ಳೋದಕ್ಕೆ ಯಮನ ಹತ್ರನೇ ಓಡಾಡ್ತಾರೆ. ನೋಡಿ, ಇಂಥ ಕಥೆಗಳನ್ನ ನಾವು ನೋಡ್ಬೇಕು. ಸಿನಿಮಾ ಇದೆ, ಸಿನಿಮಾದಲ್ಲಾದ್ರೂ ನೋಡ್ಬೇಕಲ್ವಾ ನಾವು ನೋಡೋದಿಲ್ಲ. ನಾವು ನೋಡೋದು ಯಾವ್ದು? ಈ ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡ್ಬಿಡ್ತೀವಿ ನಾವು ಮೊಬೈಲ್ ಕೈಗೆ. ಅಲ್ಲಿ ಯಾರ್ಯಾರು ಟ್ರಿಪ್ ಹೋದ್ರು, ಯಾರ್ಯಾರು ಎಲ್ಲೆಲ್ಲಿ ವಲಸೆ ಹೋದ್ರು, ಯಾರ್ಯಾರು ಎಲ್ಲೆಲ್ಲಿ ಯಾವ ರೀತಿ ಮದುವೆಗಳು ಮಾಡ್ಕೊಂಡು ಆ ಲೈಫ್ ನ ಎಂಜಾಯ್ ಮಾಡ್ತಾ ಇದಾರೆ, ಯಾವ ತರ ಫೋಟೋ ಶೂಟ್ ಮಾಡ್ಕೊಂತ ಇದಾರೆ, ಯಾವ ತರ ಊಟಗಳನ್ನ ತಿಂತಾ ಇದಾರೆ, ಅದನ್ನೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ಳೋದು. ಅಥವಾ ಯಾವ್ಯಾವ ರೀತಿ ಮಾತಾಡ್ತಾ ಇದಾರೆ ಅವೆಲ್ಲ ಮಾಡ್ತಾ ಇದಾರೆ, ಅದನ್ನ ನೋಡೋದು. ನೋಡಿ, ಹೆಂಡತಿ ಟ್ರೆಡಿಷನಲ್ ಆಗಿದ್ದು, ಹುಡುಗ ಸ್ವಲ್ಪ ಮಾಡ್ರನ್ ಆಗಿತ್ತು ಅಂತಂದ್ರೆ, ಆ ರೀತಿ ಎಲ್ಲ ಮಾಡು ಅಂತಂದ್ರೆ ಅವ್ರು ಬೆಳೆದ ವಾತಾವರಣ ಆ ತರ ಇರಲ್ವಲ್ಲ. ಅವ್ರು ಯಾವ್ದೇ ಕಾರಣಕ್ಕೂ ನೀವು ಪ್ಯಾಂಟ್ ಶರ್ಟ್ ಹಾಕಲ್ಲ, ಅವ್ರು ಚೂಟಿದಾರ ಡ್ರೆಸ್ ಅಂದ್ರೆ ಮುಗಿತು ಅಲ್ಲಿಗೇನೆ. ಅಥವಾ ಹುಡುಗ ಟ್ರೆಡಿಷನಲ್ ಆಗಿದ್ದು, ಅವ್ರಿಗೆ ಎಲ್ಲದಕ್ಕೂ ಸಂಕೋಚ ಇದ್ದು ಅಂತಂದ್ರೆ ಅವ್ರ ಮನೆಗೆ ಬೆಳೆದಿರೋ ವಾತಾವರಣ ಆ ತರ ಇರ್ತದೆ. ನೀವು ಅವ್ರಿಗೆ ಸೆಲ್ಫಿ ತಗೋ, ಈ ತರ ಡ್ರೆಸ್ ಹಾಕೋ, ಈ ತರ ನಾವು ಹೊರಗಡೆ ಹೋಗೋದಬ್ಬ, ಕಾರ್ ಸುತ್ತದಬ್ಬ, ಪಾರ್ಟಿಗಳು ಮಾಡೋದಬ್ಬ ಅಂತಂದ್ರೆ ಬರಲ್ಲ, ಅವರು ಆಗದೇ ಇಲ್ಲ, ಒಪ್ಪಲ್ಲ. ಅದಕ್ಕೆ ನೀವು ಮದುವೆ ಆಗುವಂತ ಸಂದರ್ಭದಲ್ಲಿ ಅವ್ರ ಮನಸ್ಥಿತಿಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಮದುವೆ ಆಗ್ಬೇಕಾಗಿರ್ತದೆ. ನಾವೇನ್ ಮಾಡ್ತೀವಿ, ಮದುವೆ ಹಿರಿಯರು ಮಾಡಿದ್ರು ಯಾವ್ದು ಮಾತಿಲ್ಲ, ಕತೆ ಇಲ್ಲ, ಹುಡುಗ ಹುಡುಗಿ ಮಾತಾಡ್ಕೊಳ್ಳೋದು ಏನಿಲ್ಲ, ನಮ್ಗೆ ಯಾವ ತರ ಇದಷ್ಟು ಇಷ್ಟ, ನಿಮ್ಗೆ ಯಾವ ತರ ಲೈಫ್ ಸ್ಟೈಲ್ ಇಷ್ಟ ಅನ್ನೋದೆಲ್ಲ ತಿಳ್ಕೊಂಡಿರಲ್ಲ. ಮದುವೆ ಆದಂತ ಸಂದರ್ಭದಲ್ಲಿ ಇದೆಲ್ಲ ಜಗಳ ಆಗ್ತದೆ. ನೋಡಿ, ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ ಬರೆಯೋದಲ್ಲೆಲ್ಲ ಸುಳ್ಳಿರ್ತದೆ, ಎಲ್ಲ ಮೋಸ ವಂಚನೆ ಇರ್ತದೆ. ಅದ್ರಲ್ಲಿ ನಮ್ಮ ಆಸೆಗಳು ಉತ್ಪತ್ತಿ ಆಯ್ತಾ ಇರ್ತದೆ. ನೀವೇನೋ ಎಂಟರ್ಟೈನ್ಮೆಂಟ್ಗೋಸ್ಕರ ಅದು ನೋಡ್ಬೇಕಷ್ಟೇ, ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂದಾಗ ನಿಮ್ಗೆ ಈ ದುಃಖಗಳೆಲ್ಲ ಶುರು ಆಗುತ್ತೆ. ನೋಡಿ, ಮದುವೆ ಆದಂತವ್ರು ಇನ್ನೂ ಒಂದು ಕಾರಣ ಕೊಡ್ತಾರೆ, ಏನು ವಯಸ್ಕರಾಗಿರ್ಬೋದು ಅಥವಾ ಮಧ್ಯ ವಯಸ್ಕರಾಗ್ಬೋದು. ನೋಡಿ, 10 ವರ್ಷ 12 ವರ್ಷ ಆದ್ಮೇಲೂ ಸಹ ಕೆಲವರು ಗಂಡ ಹೆಂಡತಿನ ಬಿಟ್ಬಿಟ್ಟು ದೂರ ಹೋಗ್ತಾ ಇರ್ತಾರೆ. ಯಾವ ಕಾರಣಕ್ಕೆ ಅಂತಂದ್ರೆ, ಇವರು ತುಂಬಾ ವಯಸ್ಸಾಗೋಯ್ತು, ಅಥವಾ ಇವ್ರ ದೇಹ ಏನು ಹೆಣ್ಮಕ್ಳಾಗಿದ್ರೆ ಮದುವೆ ಆಗಿ ಮಗುವಾಗಿರ್ತವೆ, ತುಂಬಾ ದೇಹ ದಪ್ಪ ಆಗಿರ್ತವೆ, ಅವರ ಆಹಾರ ಸರಿ ಇರೋದಿಲ್ಲ, ತುಂಬಾ ಬೋರಿಂಗ್ ಆಗಿ ತುಂಬಾ ಡಿಪ್ರೆಷನ್ಗೆ ಹೋಗಿರ್ತಾರೆ. ಅಥವಾ ಹುಡುಗರಾಗಿದ್ರೆ ವಯಸ್ಸಾಗಿರೋರ್ ತರ ಕಾಣ್ತಾ ಇರ್ತಾರೆ, ದುಡ್ದಿ ಕೂದಲೆಲ್ಲ ಬೆಳಗಾಗಿರ್ತದೆ, ಒಳ್ಳೆ ಚಿಕ್ಕ ವಯಸ್ಸಿಗೆ ಮುದುಕರು ತರ ಕಾಣ್ತಾ ಇರ್ತಾರೆ. ನೋಡಿ, ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋದಾಗ ಇನ್ನೊಂದು ಇವ್ರಿಗೆ ಇರಿಟೇಟ್ ಆಯ್ತಾ ಇರ್ತದೆ, ಅಥವಾ ಅವಮಾನ ಆಯ್ತಾ ಇರ್ತದೆ. ಇಂಥ ಸಂದರ್ಭಗಳಲ್ಲೂ ಸಹ ಇವ್ರೇನ್ ಮಾಡ್ತಾರೆ, ಬೇರೆ ಬೇರೆ ಸ್ನೇಹಿತರನ್ನ ಸಂಪರ್ಕ ಮಾಡೋದು, ಅವ್ರ ಹಳೆಯ ಸ್ನೇಹಿತರುಗಳು ಅಥವಾ ಹೊಸ ಸ್ನೇಹಿತರನ್ನ ಸಂಪರ್ಕ ಮಾಡೋದು, ಅವ್ರ ಜೊತೆ ಎಲ್ಲ ಮಾತಾಡೋದು, ಇದನ್ನೆಲ್ಲ ಮಾಡ್ತಾರೆ. ನೋಡಿ, ಗಂಡಸ್ರು ಏನ್ ದೊಡ್ಡವರಲ್ಲ, ಹೆಣ್ಮಕ್ಳು ಏನ್ ಕೆಟ್ಟವ್ರು ಅಂತಲ್ಲ, ಇಬ್ರು ಸಮಾನರೇ ಆಗಿರ್ತಾರೆ. ಅದ್ರಲ್ಲಿ ನಾವೇನ್ ಹೇಳೋದ್ರ ತಪ್ಪೇನಿಲ್ವಲ್ಲ. ನೋಡಿ, ಇಂಥ ಪರಿಸ್ಥಿತಿನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ನಿಮ್ಮ ಹತ್ರ ಏನ್ ದುಡ್ಡಿದೆ, ಹುಡುಗರಾಗಿದ್ರೆ ಅದನ್ನ ಖಾಲಿ ಮಾಡೋದಕ್ಕೆ ಬಂದಿರ್ತಾರೆ ಇವರು. ಹೆಣ್ಮಕ್ಳಾಗಿದ್ರೆ ನೋಡಿ, ಅವರೆಲ್ಲಾ ನಿಮ್ಗೆ ನಾಟಕ, ಮೋಸ, ವಂಚನೆ, ಸುಳ್ಳೆ ಹೇಳ್ತಾ ಇರ್ತಾರೆ, ನಿಮ್ಮ ದೇಹನ ಅನುಭವಿಸೋದಕ್ಕೋಸ್ಕರ. ಅದ್ರಲ್ಲಿ ಬೇರೆ ಇನ್ನೇನೋ ಅವ್ರಿಗೆ ನಿಮ್ ಕಡೆಯಿಂದ ಬೇಕಾಗಿರೋದಿಲ್ಲ, ಎಲ್ಲ ಸುಳ್ಳು, ಎಲ್ಲ ನಾಟಕನೇ. ಹೌದಾ, ನಿಮ್ ಗಂಡ ಹಂಗ, ಹೌದು ನಿಮ್ ಹೆಂಡತಿ ಹಿಂಗೆಲ್ಲ ಮಾತಾಡ್ಕೊಂಡ್ ಏನ್ ಮಾಡ್ತಾರೆ, ನಿಮ್ಮ ಪ್ಯಾಕೆಟ್ ನ ಖಾಲಿ ಮಾಡ್ತಾರೆ, ನಿಮ್ಮ ಜಾಬ್ನೆಲ್ಲ ಖಾಲಿ ಮಾಡಿ ನಿಮ್ನ ಅನುಭವಿಸೋದಕ್ಕೋಸ್ಕರ ಇವನ್ನೆಲ್ಲ ಮಾತಾಡ್ತಾ ಇರ್ತಾರೆ. ನೋಡಿ, ಇದನ್ನೆಲ್ಲ ಮಾತಾಡ್ಬಾರ್ದು, ಆದ್ರೂ ಸಹ ಹೇಳ್ಬೇಕಲ್ಲ, ಸತ್ಯ ಇದೇ ಸತ್ಯ. ನೋಡಿ, ನೀವೇನಾರ ಈ ತರ ಪರಿಸ್ಥಿತಿಲಿ ಇದ್ದೀರಾ ಅಂತಂದ್ರೆ, ನಿಮ್ ತುಂಬಾ ಲೈಫ್ ಬೋರಿಂಗ್ ಆಗಿದೆ, ನಿಮ್ ಯಜಮಾನ್ರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅಥವಾ ಹೆಂಡತಿ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ, ನೋಡಿ, ಇಲ್ಲಿ ಯಾರಿಗಾನ ಟ್ರೈನಿಂಗ್ ಕೊಟ್ಟಿದೀವಾ, ಯಾವ ರೀತಿ ಪ್ರೀತಿ ಪ್ರೇಮ ಮಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ದಾಂಪತ್ಯದಲ್ಲಿರ್ಬೇಕು, ಯಾವ ರೀತಿ ನಾವು ಸಂಪರ್ಕದಲ್ಲಿರ್ಬೇಕು ಅಂತ ಏನಾರ ನಾವು ಎಲ್ಲಾನ ಟ್ರೈನಿಂಗ್ ತಗೊಂಡಿದ, ಅಥವಾ ಯಾವ್ದೋ ಒಂದು ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರೆ? ಇಲ್ಲ. ಅವರವರ ಚಿಂತನೆಗೆ, ಅವರವರ ಮನಸ್ಸಿಗೆ, ಅವ್ರ ಸುತ್ತಮುತ್ತ ಏನ್ ನೋಡಿರ್ತಾರೆ, ಓದಿರ್ತಾರೆ, ಮಾಡಿರ್ತಾರೆ, ಅಥವಾ ಸಿನಿಮಾಗಳನ್ನ ನೋಡಿರ್ತಾರೆ, ಅದನ್ನ ಅಳವಡಿಸ್ಕೊಂಡು ಆ ರೀತಿ ವರ್ತನೆಯಲ್ಲಿ ಇರ್ತಾರೆ ಅಲ್ವಾ. ಏನ್ ದಿನ ನಾಟಕ ಮಾಡಕ್ಕಾಗುತ್ತಾ? ಸಿನಿಮಾದಲ್ಲಿ ಬರಂಗ್ ಮೇಕಪ್ ಹಾಕೊಂಡು ದಿನ ಆಡಕ್ಕಾಗುತ್ತಾ? ಅಥವಾ ಮರ ಸುತ್ತಕ್ಕಾಗುತ್ತಾ? ಅಥವಾ ಲವ್ ಲೆಟರ್ ಬರೆಯಕಾಯ್ತಾ ಇರ್ತದ? ಕುಟುಂಬದಲ್ಲಿ ಅದೆಲ್ಲ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ ಅಂದಾಗ, ನಾವು ಹತ್ತಿರದ ಮಾನಸಿಕ ವೈದ್ಯರು ಇರ್ತಾರೆ, ಅಥವಾ ದಾಂಪತ್ಯ ಕಲಹಗಳಿಗೋಸ್ಕರನೇ ಕೌನ್ಸಲಿಂಗ್ ಮಾಡೋದಕ್ಕೆ ಡಾಕ್ಟರ್ಗಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಗಂಡು ಡಾಕ್ಟರ್ ಇರ್ತಾರೆ. ಅಂತವ್ರನ್ನ ನೀವು ಹೋಗಿ ಭೇಟಿ ಮಾಡ್ಬೇಕು. ಅಂತವ್ರನ್ನ ಭೇಟಿಯಾಗಿ, ನಮ್ಮ ಲೈಫ್ ಅಲ್ಲಿ ಈ ತರ ಅನಿಸ್ತಾ ಇದೆ, ಈ ತರ ಬೋರಿಂಗ್ ಆಗ್ತಾ ಇದೆ ನಮ್ಮ ದಾಂಪತ್ಯ, ಅಥವಾ ಇದಕ್ಕೆ ನಾವೇನಾದ್ರು ಸೊಲ್ಯೂಷನ್ ಹುಡುಕ್ತಾ ಇದೀವಿ, ನೀವೇನಾದ್ರು ಒಂದು ಮಾರ್ಗದರ್ಶನ ನೀಡಿ ಅಂದಾಗ ಅಂತ ಡಾಕ್ಟರ್ಗಳು ನಿಮ್ಗೆ ಹೇಳ್ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಬದಲಾವಣೆ ತಗೊಂಡು ಮುಂದಕ್ಕೆ ಜೀವನ ಸಾಗಿಸ್ಬೇಕು. ನೀವೇನ್ ಮಾಡ್ತೀರಾ, ನಿಮ್ಮ ಹಳೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡಿದ್ರೆ ನಮ್ ಕತೆ ಮುಗೀತದೆ, ಅಥವಾ ನಿಮ್ ಸ್ನೇಹಿತರ ಹತ್ರ ಹೇಳ್ಕೊಂಡ್ರೆ ನಿಮ್ ಕತೆ ಮುಗಿಸ್ತಾರೆ. ನೋಡಿ, ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ, ಯಾಕೆ ಸ್ನೇಹಿತರ ಹತ್ರ ಹೇಳ್ಕೊಂತೀರಾ? ಯಾಕೆ ಹಳೆ ಪ್ರೇಮಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಅಥವಾ ಬೇರೆ ಸಂಪರ್ಕ ಫ್ರೆಂಡ್ಗಳನ್ನ ಬೆಳೆಸ್ಕೊಂಡು ಅವ್ರ ಹತ್ರ ಹೇಳ್ತೀರಾ ನಿಮ್ಮ ಕುಟುಂಬ ಸಮಸ್ಯೆನ? ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ, ಅಥವಾ ನಿಮ್ಮ ಅಕ್ಕ ತಂಗಿರಿದ್ರೆ, ಅಣ್ಣ ತಮ್ಮಂದಿದ್ರೆ ಅವ್ರ ಹತ್ರ ಹೇಳ್ಕೊಳ್ಳಿ. ಇಲ್ಲಾಂದ್ರೆ ಆಧ್ಯಾತ್ಮಿಕ ಚಿಂತಕನಲ್ಲಿ ನಿಮ್ಗೆ ಯಾವ್ದಾನ ಗುರು ಸಿಕ್ಕಿದ್ರೆ ಅಂತ ಗುರು ಹತ್ರ ಹೇಳ್ಕೊಳ್ಳಿ. ಅವ್ರು ಮಾತ್ರ ನಿಮ್ಗೆ ಸರಿಯಾದ ಮಾರ್ಗದರ್ಶನ ಹೇಳೋದು.
ತಂದೆ ತಾಯಿ ಹೇಳ್ಕೊಳ್ಳಿಲ್ಲ ಅವ್ರು ದಡ್ರಿದ್ದಾರೆ ಅಂತಂದ್ರೆ ಒಳ್ಳೆ ಗುರು ಹತ್ರ ಹೇಳ್ಕೊಳ್ಳಿ. ಯಾರು ಸಿಗ್ಲಿಲ್ಲ ಅಂದ್ರೆ ಡಾಕ್ಟರ್ ಇದ್ದಾರೆ, 1000 ಫೀಸ್ ಇಸ್ಕೊಂತಾರೆ, ಹೋಗಿ ಹೇಳ್ಕೊಡಿ. ಒಂದು 2 ಕೌನ್ಸಲಿಂಗೋ 3 ಕೌನ್ಸಲಿಂಗೋ ಹೋಗಿ ಅವ್ರು ನಿಮ್ಗೆ ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಜೀವನ ಮುಂದಕ್ಕೆ ಸಾಗ್ತದೆ. ನೋಡಿ, ನೀವ್ ಯಾರೆಲ್ಲ ಈ ತರ ಏನ್ ಅನೈತಿಕ ಚಟುವಟಿಕೆ, ಈ ತರ ಮೋಸ ಅನ್ಯಾಯ, ಈ ತರ ಏನ್ ಅಫೇರ್ಗಳು ಈ ತರ ಮಾಡ್ಕೊಂಡಿದ್ದೀರಾ, ಅನ್ಯಾಯ, ಇದನ್ನೆಲ್ಲ ನೋಡಿ, ನೀವು ಆಲ್ರೆಡಿ ದುಃಖದಲ್ಲಿ ಇದ್ದೀರಾ, ಆಲ್ರೆಡಿ ನೀವು ಹಿಂಸೆ ತೊಂದರೆ ಒಳಪಟ್ಟಿರ್ತೀರಾ. ನೋಡಿ, ಭಗವಂತನ ದೃಷ್ಟಿನಲ್ಲಿ ನಾವ್ ಯಾರಿಗ್ ಬೇಕಾದ್ರೂ ಮೋಸ ಮಾಡ್ಬೋದು. ಭಗವಂತ ನಿಮ್ ಒಳಗಿದ್ದಾನೆ, ಅವನೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾನೆ. ನಿಮ್ನ ಕೆಡಿಸ್ತೀರೋ ಅವ್ನು ಬಿಡೋದಿಲ್ಲ, ನಿಮ್ನ ಹಾಳು ಮಾಡಿದಿರೋ ಬಿಡೋದಿಲ್ಲ. ನೋಡಿ, ಯಾವುದೇ ಧರ್ಮದವರಾಗಿರ್ಲಿ, ನೀವು ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಪಂಗಡಕ್ಕೆ ಸೇರಿರಿ, ಪ್ರಕೃತಿನಲ್ಲೆಲ್ಲ ನಾವು ಮನುಷ್ಯರೇ. ನೀವು ಮಾಡಿದ್ದು ನೀವು ಅನುಭವಿಸ್ಲೇಬೇಕು. ನಾನು ಯಾವ್ದೋ ನಮ್ಮ ಇವ್ರಿಗೋ ಮತ್ತೊಬ್ರಿಗೋ ಹೇಳ್ತಾ ಇರೋದಲ್ಲ. ಪ್ರಕೃತಿಯಲ್ಲಿ ಇರುವಂತ ಮನುಷ್ಯರು ಪ್ರಾಣಿಯಾಗಿ ನೀವು ಹುಟ್ಟಿದೀರಾ ಅಂತಂದ್ರೆ ಇದು ನಿಮ್ಗೆ ಕಟ್ಟಿಟ್ಟ ಬುದ್ಧಿ. ಒಂದು ಹೆಣ್ಣಿಗೆ ಒಂದು ಗಂಡು ಅಂತಾನೆ ಬದುಕ್ಬೇಕು, ವೈರಾಗ್ಯದಿಂದ ಬದುಕ್ಬೇಕು. ತಪಸ್ಸು ಇದು, ಮನುಷ್ಯನ ಜೀವನ ತಪಸ್ಸು. ಈ ತರ ಅನೇಕ ಚಟುವಟಿಕೆಗಳನ್ನ ನೀವು ಮಾಡೋದ್ರಲ್ಲಿ, ಮೋಸ ಮಾಡೋದ್ರಿಂದ ಆಗ್ಲಿ ನೀವೇ ಇದನ್ನ ಶಿಕ್ಷೆ ಅನುಭವಿಸ್ತೀರಾ, ನೀವೇ ಬಳಲ್ತೀರಾ. ನೋಡಿ, ಮನಸ್ಸಲ್ಲಿ ಒಂದು ಚಿಂತನೆ ಮಾಡಿ, ನಾವು ನಮ್ಮ ಮನೆಯ ನಮ್ಮ ಹೆಂಡತಿಗಾಗ್ಲಿ ಅಥವಾ ನಮ್ಮ ಮಗಳಿಗಾಗ್ಲಿ, ನಮ್ಮ ಅಮ್ಮನಿಗಾಗ್ಲಿ, ನಮ್ಮ ಕುಟುಂಬದ ಹೆಣ್ಮಕ್ಳಿಗಾಗ್ಲಿ ಈ ರೀತಿ ಯಾರು ತೊಂದರೆ ಕೊಡ್ತಾ ಇದ್ರೆ, ಈ ರೀತಿ ಏನಾದ್ರು ಆಗಿದ್ರೆ ನಾವು ಅದು ನಮ್ಮ ಮನಸ್ಸಾಕ್ಷಿ ಒಪ್ಪಲ್ಲ ಅಂತಂದ್ರೆ ನೀವು ಅದನ್ನ ಇನ್ನೊಂದು ಹೆಣ್ಮಗು ಮಾಡಬೇಡದು. ನೋಡಿ, ನೀವು ಹೆಣ್ಮಕ್ಳು ಏನಿದ್ದೀರಾ, ನನ್ನ ಗಂಡನಿಗೋ ಅಥವಾ ನನ್ನ ಮಗನಿಗೋ ಅಥವಾ ನಮ್ಮ ತಂದೆಯರಿಗೋ, ಅಣ್ಣ ತಮ್ಮಂದ್ರಿಗೋ, ಕುಟುಂಬದ ಯುವಕರಿಗೆ, ಯಾರಾದ್ರೂ ಗಂಡಸರಿಗೆ ಬೇರೆ ಹೆಣ್ಮಗುವಿಂದ ಈ ತರ ತೊಂದರೆ ಆಯ್ತಾ ಇದೆ ಅಂತಂದ್ರೆ, ಬೇರೆ ಹೆಣ್ಮಗಳಿಗೆ ಈ ತರ ಕಿರುಕುಳ ಆಯ್ತಿದೆ ನಮ್ಮ ಹುಡುಗರಿಗೆ ಅಂತಂದ್ರೆ ನೀವು ಒಪ್ತೀರಾ? ನಿಮ್ಮ ಮಕ್ಕಳಿಗೆ ಏನಾರ ಈ ರೀತಿ ಸಂಪರ್ಕದಲ್ಲಿದ್ದು ಅವ್ರು ಈ ತರ ಎಲ್ಲ ಇದು ಅನೈತಿಕ ಸಂಬಂಧದಲ್ಲಿದ್ದಾರೆ ಅಂದ್ರೆ ನಿಮ್ಮ ಮನಸ್ಸಾಕ್ಷಿ ಒಪ್ಪಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ ತರ ನೀವು ಸಹ ಮಾಡಬೇಡದು. ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗ್ಲಿಲ್ಲ ನಿಮ್ಮ ಮಕ್ಕಳಿಗೆ ಆಗೋದು ಅಂತಂದ್ರೆ ನೀವು ಅದನ್ನ ಮಾಡ್ಬೇಡದಲ್ವಾ? ನಾಳೆ ದಿವಸ ಸಮಾಜದಲ್ಲಿ ಆ ಮಕ್ಕಳು ಬದುಕ್ಬೇಕಲ್ವಾ? ನೋಡಿ, ನಾವ್ ಇಲ್ಲಿ ಹುಟ್ಟಿರೋದು ಈ ಇಂದ್ರಿಯ ಸುಖಗಳನ್ನ ಅನುಭವಿಸೋದಕ್ಕೋ ಏನಕ್ಕೂ ಅಲ್ಲ, ಶಾಂತವಾಗಿರೋದಕ್ಕೆ, ಆರೋಗ್ಯಕರವಾಗಿರೋದಕ್ಕೆ, ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ. ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋರೆಲ್ಲ ಏನ್ ಮಾಡ್ತಾರೆ, ಈ ಹೊರದೇಶದ ಪಾಶ್ಚಾತ್ಯದ ಬುಕ್ಗಳನ್ನ ಓದಿರ್ತಾರೆ, ಅಲ್ಲಿನ ಪ್ರೇಮದ ಕಥೆಗಳನ್ನ ಓದ್ಕೊಂಡ್ಬಂದು ಇಲ್ಲಿ ನಮ್ಗೆ ಹೇಳ್ತಾರೆ. ಇದನ್ನೆಲ್ಲ ನಾವು ಕೇಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ಚೆನ್ನಾಗಿ ಬೆಳ್ಬೆಳ್ಳಗ್ ಬಂದು ಒಳ್ಳೆ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟು ನಿಮ್ಗೆ ಮೋಟಿವೇಶನ್, ಪ್ರೀತಿ, ಹಿಂಗ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ನಿಮ್ಗೆ ಯಾವ್ದೇ ಉಪಯೋಗ ಇಲ್ಲ. ಅದಕ್ಕೆಲ್ಲ ನೀವು ಮರಳಾಗ್ಬಾರ್ದು. ಈ ಸಿನಿಮಾಗಳಲ್ಲಿ ಬರೋದೆಲ್ಲ ಸುಳ್ಳು, ಎಲ್ಲ ಸುಳ್ಳು. ಅವರೆಲ್ಲ ಆ ನಾಟಕ ಮಾಡೋದಕ್ಕೆ ಅದಕ್ಕೋಸ್ಕರ ಸ್ಕ್ರಿಪ್ಟ್ ಬರೆದಿರ್ತಾರೆ, ಆಕ್ಟಿಂಗ್ ಮಾಡ್ಸಿರ್ತಾರೆ, ಅದಕ್ಕೆ ತಕ್ಕನಾಗ ಸ್ಟೋರಿ ತಕ್ಕನಾಗ ಮಾಡಿ ನಿನ್ನ ಬಿಟ್ಟಿರ್ತಾರೆ. ಸಿನಿಮಾದಲ್ಲಿ ಬರೋದು ನೀವು ನಿಜ ಜೀವನದಲ್ಲಿ ಅಳವಡಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೋಡಿ, ನೀವು ತಿಳ್ಕೊಬೇಕಾಗಿರೋದು ಯಾರ ಬಗ್ಗೆ ಅಂತಂದ್ರೆ ನಮ್ಮ ದೇಶದ ಹಿರಿಯರಗಳ ಬಗ್ಗೆ, ಸಾಧು ಸಂತರಗಳ ಬಗ್ಗೆ, ಋಷಿಗಳ ಬಗ್ಗೆ. ನೋಡಿ, ಅಕ್ಕಮಹಾದೇವಿ ಇಂಥ ಒಳ್ಳೊಳ್ಳೆ ಸಾಧು ಸಂತರಗಳ ಬಗ್ಗೆ ತಿಳಿರಿ. ನಮ್ಮ ಹಿರಿಯರು ಆ ಮಾರ್ಗದರ್ಶನ ಏನ್ ಮಾಡ್ಕೊಂಬಂದ್ರೆ ಅದ್ರ ಬಗ್ಗೆ ತಿಳಿರಿ. ಅವಾಗ ನಿಮ್ಗೆ ಜ್ಞಾನ ವೃದ್ಧಿ ಆಗುತ್ತೆ. ಅಧ್ಯಯನ ಇರಬೇಕು, ಪುಸ್ತಕಗಳನ್ನ ಓದಿ, ಅವಾಗ ನಿಮ್ಗೆ ಅಧ್ಯಯನ ಬರ್ತದೆ, ಅವಾಗ ಜ್ಞಾನ ಬರ್ತದೆ. ನೀವ್ ಹೆಂಗ್ ಬದುಕ್ಬೇಕು ಅಂತ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೋಡಿ, ಫಾರಿನ್ ಆಗ್ಲಿ, ವಿದೇಶಗಳಲ್ಲಾಗ್ಲಿ, ಅಮೆರಿಕ ಆಗ್ಲಿ, ಯಾವುದೇ ದೇಶಗಳಾಗ್ಲಿ, ಅವ್ರ ಇನ್ನ ದೇಶನೇ ಉತ್ಪತ್ತಿ ಆಗಿರ್ಲಿಲ್ಲ, ಅಲ್ಲಿ ಜನಸಂಖ್ಯೆನೇ ಇನ್ನ ಇರ್ಲಿಲ್ಲ. ಅಂತ ಕಾಲದಲ್ಲೇ ನಮ್ಮ ಹಿರಿಯರುಗಳು ಮಹಾಗ್ರಂಥಗಳನ್ನ, ವಚನಗಳನ್ನೆಲ್ಲ ಬರೆದಿಟ್ಟು ಕೊಟ್ಟೋಗಿದ್ದಾರೆ. ಎಲ್ಲ ನಮ್ಮಿಂದ ಕದ್ಕೊಂಡೋಗಿರೋದೇನೆ ಅವರು. ಎಲ್ಲ ಏನ್ ಸೈಕಾಲಜಿ, ಮತ್ತೊಂದೆಲ್ಲ ನಮ್ಮ ಚಾಣಕ್ಯನ ನೀತಿ ಸಾರುಗಳಾಗ್ಲಿ, ಅನೇಕ ವಿಚಾರಗಳು, ಅನೇಕ ಸಾಧು ಸಂತರುಗಳು ಬರೆದಿರುವಂತ ವೇದ ಉಪನಿಷತ್ಗಳಿಂದಲೇ ಇದ್ದ ಕತ್ಕೊಂಡೋಗಿ ಎಲ್ಲ ಮಾಡಿಫೈ ಮಾಡಿ ನಮ್ಗೆ ಮಾಡ್ತಾ ಇದ್ದಾರೆ. ನಮ್ಮವ್ರನ್ನ ನೀವು ಸ್ಟಡಿ ಮಾಡಿ, ನಮ್ಮ ಚಿಂತನೆಗಳನ್ನ ಸ್ಟಡಿ ಮಾಡಿ, ನಿಮ್ಮ ಆತ್ಮ ಸಾಕ್ಷಿಗೆ ಒಪ್ಪೋ ರೀತಿ ಬದುಕಬೇಕು. ನೋಡಿ, ಇದು ನಾನು ಹೇಳಿದೀವಿ, ನೀವು 4 ಜನಕ್ಕೆ ತಿಳಿಸಿ. ಏನಾರ ಪ್ರಶ್ನೆ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಯಾವುದೇ ಕಾರಣಕ್ಕೂ ಈಗ ಆಗೋಗಿದೆ, ಏನಾರ ಆಗಿತ್ತು, ಇದನ್ನ ನೋಡಿದ್ಮೇಲೆ ನೀವು ಬದಲಾವಣೆ ತಗೊಬೇಕು ಅಂದ್ರೆ ಆ ಕ್ಷಣನೇ ಮಾಡಿ. ಆ ಕ್ಷಣನೇ ಎಲ್ಲಾ ಸಂಪರ್ಕಗಳು ಏನಿದೆ ಅದನ್ನೆಲ್ಲ ಕಟ್ ಮಾಡಿ. ಒಂದ್ ಹೆಂಡತಿಗೆ ಒಂದು ಗಂಡು ಅಂತ ಬದುಕಿ, ಒಂದ್ ಗಂಡನ್ ಒಂದ್ ಹೆಂಡತಿ ಅಂತ ಬದುಕಿ. ನಿಮ್ಗೆ ಏನಾರ ಬದಲಾವಣೆ ತಗೊಬೇಕು ಅಂತಂದ್ರೆ ಅದಕ್ಕಾದಂತ ಏನು ದೇಹ ಸಣ್ಣ ಆಗ್ಬೇಕು, ಇನ್ನೊಂದು, ಅದಕ್ಕೆ ಎಲ್ಲರಿಗೂ ಡಾಕ್ಟರ್ಗಳಿದ್ದಾರೆ. ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ ದೇಹನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ. ಅದಕ್ಕೆ ಆದಂತ ಡಾಕ್ಟರ್ಗಳಿದ್ದಾರೆ, ಅವರ ಸಂಪರ್ಕ ಮಾಡಿ, ಅವರ ಭೇಟಿ ಮಾಡಿ ಇದನ್ನೆಲ್ಲ ಬದಲಾವಣೆ ತಗೊಳ್ಳಿ. ನೋಡಿ, ಎಲ್ಲಾ ಜಗತ್ನ ನೀವು ಹೊರಗಡೆ ಎಲ್ಲ ನೋಡಕ್ ಹೋಗ್ಬೇಡಿ. ಹೊರಗಡೆ ಇರೋದ್ನೆಲ್ಲ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳಕ್ಕಾಗಲ್ಲ. ಒಬ್ಬೊಬ್ಬರ ಮನಸ್ಥಿತಿ ಬೇರೆ, ಒಬ್ಬೊಬ್ಬರ ಪರಿಸ್ಥಿತಿ ಬೇರೆ. ನಾವ್ ಹೇಳ್ಬೋದು, ನೀವೇನೋ ಹೇಳ್ತಿದ್ದೀರಾ, ನಾವೊಬ್ರು ಚೆನ್ನಾಗಿದ್ರೆ ಸರಿ, ನಮ್ ಸುತ್ತಮುತ್ತ ಎಲ್ಲ ಕೆಟ್ಟವರ ಇದಾರ, ನೀವ್ ಫಸ್ಟ್ ಸರಿ ಹೋಗಿ ಅವ್ರ ಬಗ್ಗೆ ನೀವೆಂತ ಚಿಂತನೆ ಮಾಡ್ತೀರಾ? ನಿಮ್ ಕುಟುಂಬನ ರಕ್ಷಣೆ ಮಾಡಿ, ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡಿ, ನಿಮ್ಮ ಗಂಡದ್ರ, ನಿಮ್ಮ ಹೆಂಡತಿನ, ನಿಮ್ಮ ಮನೆಯವ್ರನ್ನ ನೀವು ಫಸ್ಟ್ ರಕ್ಷಣೆ ಮಾಡ್ಕೊಳ್ಳಿ. ಆಮೇಲೆ ಹೊರಗಡೆ ಜಗತ್ತಿಗೆ ಹೋಗಿ ಚಿಂತನೆ ಮಾಡೋದಕ್ಕೆ ಹೋಗಿ. ಫಸ್ಟ್ ನೀವು ಎಷ್ಟು ಸತ್ಯವಾಗಿದ್ದೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿ, ಯಾವುದೇ ತಪ್ಪುಗಳನ್ನ ಮಾಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಒಪ್ಪೋ ರೀತಿ ನೀವು ಬದುಕೋದನ್ನ ಕಲಿಬೇಕು. ವೈರಾಗ್ಯದಿಂದ ಇರಿ, ತಪಸ್ತರ ಇರಬೇಕು. ನೋಡಿ, ಅವಾಗ ಮಾತ್ರ ನಿಮ್ಮ ಬದುಕು ಮುಂದೆ ಸಾಗೋದಕ್ಕೆ ಸಾಧ್ಯ, ಆರೋಗ್ಯಕರವಾಗಿ.
ನಮ್ಮ ಎಲ್ಲಾರ ಏನು ಭಾರತ ದೇಶದ ನಮ್ಮ ಪ್ರಜೆಗಳ ನಮ್ಮ ಎಲ್ಲರ ಗುರಿ ಏನಾಗಿರ್ಬೇಕು ಅಂತಂದ್ರೆ ಈ ಪ್ರಕೃತಿನ ಉಳಿಸೋದು, ದೇಶಕ್ಕೆ ನಮ್ಮನ್ನ ನಾವು ಕೊಡುಗೆ ಕೊಟ್ಟು ತಗೊಳ್ಳೋದು, ಆರೋಗ್ಯಕರವಾದ ನೆಮ್ಮದಿಯಾದ ವಾತಾವರಣ ಸೃಷ್ಟಿ ಮಾಡೋದೇ ಇಲ್ಲಾಗಿರ್ತದೆ. ನಮ್ಮ ಆಸೆಗಳನ್ನ, ನಮ್ಮ ಇಂದ್ರಿಯ ಸುಖಗಳನ್ನೆಲ್ಲ ತೀರಿಸ್ಕೊಳ್ಳೋದಕ್ಕಲ್ಲ ನಾವು ಹುಟ್ಟಿರೋದು. ನೋಡಿ, ನಮ್ಮ ಹಿರಿಯರುಗಳು ನಮ್ಗೆ ಏನ್ ಕೊಟ್ಟೋದ್ರು ಅದನ್ನ ನೋಡ್ಬೇಕು. ನೋಡಿ, ಎಷ್ಟೋ ಜನ 50 ವರ್ಷ 60 ವರ್ಷ ದಾಂಪತ್ಯದಲ್ಲಿ ಇರ್ತಾರೆ. ಗಂಡ ಕುಡ್ಕ ಆಗಿದ್ರು ಸರಿ, ಅವ್ನ್ ಪೂಜೆ ಮಾಡ್ತಾ ಇರ್ತಾರೆ. ಅವ್ನೇನು ಅದೇ ತಿಂದ್ರು ಇವರೇ ಕೆಲ್ಸಕ್ಕೆ ಹೋಗ್ಕೊಂಡು ಮತ್ತೆ ಅವ್ರು ಮನೆ ಕೆಲಸ ಮಾಡ್ಕೊಂಡು ಕೆಲಸನೂ ಮಾಡ್ಕೊಂಡು ಗಂಡಂದ್ರೂ ಸಹ ಸಾಕ್ತಾ ಇರ್ತಾರೆ. ಎಷ್ಟು ಜನ ತಾಯಂದ್ರ ಎಲ್ಲಾರು ಸಮಸ್ಯೆ ಬಂತು, ನನ್ ಗಂಡ ಮಾತಾಡ್ತಿಲ್ಲ, ಕುಡಿತಾನೆ, ಇನ್ನೊಂದು ಮತ್ತೊಂದು ಅನ್ಕೊಂಡು ಹೋಗಿ ಇದ್ರೆ ನಾವೇ ಹುಡ್ತಾ ಇರ್ಲಿಲ್ವಲ್ಲ ಅಲ್ವಾ? ಇದನ್ನೆಲ್ಲ ನಾವು ತುಂಬಾ ಸುತ್ತಮುತ್ತ ಜನ ನೋಡಿ, ತುಂಬಾ ಕಷ್ಟದಲ್ಲಿರೋರ್ನ ನೋಡಿ ಆದ್ರೂ ಸಂಸಾರ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೇನ್ ಕಷ್ಟ ಹೇಳಿ? ಅಂತವ್ರನ್ನ ನೋಡಿ. ನೀವು ಸುಖವಾಗಿರೋರ್ನ ನೋಡ್ಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲಲ್ಲಿ ಬರೋದೆಲ್ಲ ಸುಳ್ಳು. ಈ ಸಿನಿಮಾ ನಟ ನಟಿಯರುಗಳು, ಈ ದೊಡ್ಡ ದೊಡ್ಡ ಮಾಡ್ರನ್ಗಳು, ಅವರು ಈ ಲವ್ ಬಗ್ಗೆ ಮಾತಾಡೋರು, ಇದೆಲ್ಲ ಮೋಟಿವೇಶನ್ ಅಲ್ಲಿ ತಗೊಂಡು ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಬೇಡಿ. ಸತ್ಯವಾಗಿ ಬದುಕಿ, 4 ಜನಕ್ಕೆ ಉಪಯೋಗ ರೀತಿ ಬದುಕಿ. ನೀವು ಇನ್ನ 4 ಜನ ನಿಮ್ಮನ್ನ ನೋಡಿ ಬದುಕೋ ರೀತಿಯಲ್ಲಿ ಬದುಕಬೇಕು ಅಂದ್ರೆ ನೀವು ಎಷ್ಟು ಸತ್ಯವಾಗಿದ್ದೀರೋದು ಇಂಪಾರ್ಟೆಂಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಯಾರ್ದನ ಭಾವನೆಗಳಿಗೆ ಧಕ್ಕೆ ತರೋದಾಗ್ಲಿ, ನಿಮ್ಮ ಮನಸ್ಸಿಗೆ ತೊಂದರೆ ಕೊಡೋದಾಗ್ಲಿ ಉದ್ದೇಶ ಅಲ್ಲ. 4 ಜನಕ್ಕೆ ಒಳ್ಳೇದ್ ನಾವು ತಿಳ್ಕೊಂಡ್ರೆ, ಹೇಳ್ಕೊಟ್ರೆ ತಾನೆ ಬದಲಾವಣೆ ಸಾಧ್ಯ. ಹಿಂಗೆ ಬಿಟ್ಕೊಂಡು ಹೋಯ್ತಾ ಇದ್ರೆ ಯಾರು ಹೇಳ್ಕೊಡೋರು ಇದಾರೆ ಅಲ್ವಾ? ನಾವೇನ್ ಕಲ್ತಿದ್ದೀವಿ ಹಿರಿಯರಿಂದ ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಏನೋ ಕಲೋಪ ಕಲ್ಪಿತನ ಹೇಳ್ತಾ ಇಲ್ಲ. ನೋಡಿ, ಏನಾರ ಪ್ರಶ್ನೆ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಯಾರಿಗಾನ ಉಪಯೋಗ ಆಯ್ತದಂತೆ ಅವ್ರಿಗೆ ಕಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರಿಗಾನ ಭಾವನೆಗೆ ಮನ್ಸಿಗೆ ಬೇಜಾರಾಗೋ ತರ ಮಾತಾಡಿದ್ರೆ ಕ್ಷಮೆ ಇರ್ಲಿ. ನೋಡಿ, ನನ್ನನ್ನ ನಿಮ್ಮ ತಮ್ಮ ಅನ್ಕೊಂತಿರೋ, ಮಗ ಅಂತಿರೋ, ಅಥವಾ ನಿಮ್ಮ ಸಹೋದರ ಅನ್ಕೊಂತಿರೋ, ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಅನ್ಕೊಂತಿರೋ ಗೊತ್ತಿಲ್ಲ, ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಯಾರು ಸಹ ಈ ರೀತಿ ಕೆಟ್ಟ ವರ್ತನೆಯಲ್ಲಿ, ಕೆಟ್ಟ ಭಾವನೆಯಲ್ಲಿ ಮೋಸ ಮಾಡ್ಕೊಂಡು ಕುಟುಂಬಕ್ಕೆ ಯಾಮಾರಿಸ್ಕೊಂಡು ಬದುಕಕ್ ಹೋಗ್ಬೇಡಿ. ದಯವಿಟ್ಟು ಸತ್ಯವಾಗಿ ಬದುಕೋದನ್ನ ಕಲೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ. ಶಿವಾಯ ನಮಃ. ಓಂ ನಮಃ ಶಿವಾಯ.